ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಚಂದನಾ ಶಂಕರ್ ಅಂತ. ನಾನು ಈವ್ನಿಂಗಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ನನಗಂತೂ ಈವ್ನಿಂಗ್ ಯಾವುದಾದ್ರೂ ಒಂದು ಡ್ರಿಂಕ್ಸ್ನ ಕುಡಿಲೇಬೇಕು. ಹಾಗಾಗಿ ಇವತ್ತು ಆ್ಯಪಲ್ ಸೈಡ್ ವಿನೆಗರ್ನ ಕುಡಿತಿದ್ದೆ. ಹಾಗಾಗಿ ಅದನ್ನು ಸ್ವಲ್ಪ ವೀಡಿಯೋ ಮಾಡ್ಕೊಂಡಿದ್ದೀನಿ. ಫಸ್ಟು ಆ ಲೋಟಕ್ಕೆ ಅದು ಆ್ಯಪಲ್ ಸೈಡ್ ವಿನೆಗರ್ ಒಂದು ಮಾತ್ರೆ ಥರ ಇರುತ್ತೆ, ಅದನ್ನು ಹಾಕ್ಕೊಂಡು ಅದಾದ ನಂತರ ಬಿಸಿನೀರನ್ನು ಅದರೊಳಗಡೆ ಹಾಕಿ ಅದು ಸ್ವಲ್ಪ ಹೊಗೆ ಥರ ಬಂದಿರುತ್ತೆ. ಅದಾದಮೇಲೆ ಅದು ಸ್ವಲ್ಪ ಆರಾದ್ಮೇಲೆ, ತುಂಬ ಬಿಸಿ ಇರೋ ನೀರು ಹಾಕ್ಬಾರ್ದು, ಮೀಡಿಯಮ್ ಆಗಿರೋ ನೀರು ಹಾಕಬೇಕು. ಅದಾದಮೇಲೆ ಅದು ಫುಲ್ ಈ ಥರ ಹೊಗೆ ಬಂದು ಅದು ಫುಲ್ ಎಲ್ಲ ಕರಗಿಬಿಡುತ್ತೆ. ಅದಾದಮೇಲೆ ಅದನ್ನು ಕುಡಿತೀನಿ. ಅದಾದಮೇಲೆ ಅಡುಗೆ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದೆ. ಅಷ್ಟರಲ್ಲಿ ನನ್ನ ಯಜಮಾನ್ರು ಬಂದರು. ಅವರು ಯಾವಾಗಲೂ ಹೀಗೆ ನಗ್ತಾನೇ ಇರ್ತಾರೆ, ನಾನು ನಗಿಸ್ತಾನೇ ಇರ್ತಾರೆ. ನಾನು ಗೋಡಂಬಿ ಬಿಡಿಸ್ತಿದ್ದೆ, ಅದನ್ನು ಅವರು ತೊಗೊಂಡು ತಿಂತಿದ್ರು. ನಾನು ಇವತ್ತು ಹೆಸರು ಕಾಳು ಮತ್ತು ಕಡಲೆಕಾಳು ಬೇಯಿಸ್ಬಿಟ್ಟು ಅದನ್ನು ಸಲಾಡ್ ಮಾಡೋದ ಅಂತ ಅದಕ್ಕೆ ಏನೇನು ಬೇಕು ಅದನ್ನೆಲ್ಲ ಕಟ್ ಮಾಡ್ತಿದ್ದೆ. ಅವರು ಹಂಗೆ ನಂಗೆ ಸ್ವಲ್ಪ ಹೆಲ್ಪ್ ಮಾಡ್ತಿದ್ರು. ಅವ್ರಿಗೆ ಇವತ್ತು ಡ್ಯೂಟಿ ಇತ್ತು, ನೈಟ್ ಶಿಫ್ಟ್ ಇತ್ತು, ಹಾಗಾಗಿ ಅವರು ಹೋಗ್ತಿದ್ರು. ಅದಕ್ಕೆ ಅವರು ಹೆವಿ ಫುಡ್ ಏನೂ ತಿನ್ನಲ್ಲ. ನಾನು ಅಷ್ಟೇ ಈಗ ಅವ್ರ ಥರ ಲೈಟ್ ಫುಡ್ ತಿನ್ನೋಂಗೆ ರೂಢಿ ಮಾಡಿದ್ದೀನಿ. ಹಾಗಾಗಿ ಅವ್ರು ನನಗೆ ಹೆಲ್ಪ್ ಮಾಡ್ತಿದ್ರು. ಹಾಗೆ ಒಬ್ರಿಗೊಬ್ರು ಹೆಲ್ಪ್ ಮಾಡ್ಕೊಂಡು ನಾನು ಹಂಗೆ ಅರ್ಧ ಡ್ರಿಂಕ್ ಕೊಡ್ತಿದ್ದೆ. ಅವರು ಕಾಯಿ ಕಟ್ ಮಾಡ್ತಿದ್ರು. ಅದಕ್ಕೆ ನಾನು ಹೆಂಗೆ ಬರ್ತಿದ್ದೀನಿ ವಿಡಿಯೋದಲ್ಲಿ ಅಂತ ನೋಡ್ಕೊಂಡು ಕಟ್ ಮಾಡ್ತಿದ್ರು. ಅದಕ್ಕೆ ತೋರಿಸ್ತೀನಿ ಅಂತ ನಾನು ತೋರಿಸ್ತಿದ್ದೆ ಅವರಿಗೆ. ಅವ್ರು ಫಸ್ಟು ಕುಡ್ಕೊ ಅಂದರು, ಹಾಗಾಗಿ ನಿಂತ್ಕೊಂಡು ಕುಡ್ತಿದ್ದೆ. ಅದು ಕುಡ್ದಿಟ್ಟು ಅನ್ನಂತ ತೋರಿಸಿದ್ದೆ. ನನಗಂತೂ ಫೋಟೋ ಫುಲ್ ಕ್ರೇಜು, ಹಾಗಾಗಿ ಫುಲ್ ವೀಡಿಯೋ ಫೋಟೋಸ್ ಎಲ್ಲ ತಗೊಳ್ತಿದ್ದೆ. ಅವ್ರ ಹಿಂದೆ ಕಡಲೆ ಬೀಜ ಹುರಿರಿ ಅಂತ ಕೊಟ್ಟಿದ್ದನ್ನ ಅದನ್ನು ಹುರಿತಿದ್ರು. ಹಾಗೆ ಪಾಪ ಅಂತ ನೋಡ್ತಿದ್ರು. ನೆಕ್ಸ್ಟು ನಾನು ವೀಡಿಯೋ ಮಾಡ್ತೀನಿ ನಾನು ನೋಡ್ತೀನಿ ಅಂತ ಹಂಗೆ ಮಾಡ್ತಿದ್ರು. ನಾವಿಬ್ಬರು ಯಾವಾಗಲೂ ಹಿಂಗೆ ಪೋಸ್ ಕೊಡ್ತಾನೆ ಇರ್ತೀವಿ, ಅವರು ಅಷ್ಟೇ ನಾನು ಅಷ್ಟೇ. ಆಮೇಲೆ ಸ್ವಲ್ಪ ಪಾತ್ರೆ ಇತ್ತು, ಅದನ್ನೆಲ್ಲ ತೊಳೆದಿಡ್ತಿದ್ದೆ. ಅದಾದಮೇಲೆ ಅವ್ರು ಏನೋ ಒಂದು ಜೋಕ್ ಮಾಡ್ತಿದ್ರು. ನನಗಂತೂ ನಕ್ಕು ಸಾಕಾಯ್ತು. ನಗ್ತಾನೇ ಇದ್ದೆ. ಅವರು ಹಿಂಗೆಲ್ಲ ವೀಡಿಯೋ ಮಾಡಬೇಕಾ ಹಿಂಗೆ ಅಂತ ಕೇಳ್ತಿದ್ರು. ಹೌದು ಮಾಡಬೇಕು, ನನಗೆ ಇಷ್ಟ, ಅದಕ್ಕೆ ಮಾಡ್ತೀನಿ ಅಂತ ಹೇಳ್ತಿದ್ದೆ. ಅವರು ನಗ್ತಿದ್ರು. ನಾನು ವೀಡಿಯೋ ಅಂದಿದ ತಕ್ಷಣ ನಿಲ್ಲಿಸ್ಬಿಟ್ರು. ನೆಕ್ಸ್ಟು ಸಲಾಡ್ ಹೇಗೆ ಮಾಡೋದು ಅಂತ ನೋಡೋದ. ಒಂದು ಬೌಲಿಗೆ ಬೇಯಿಸಿರೋ ಕಡಲೆಕಾಳು ಮತ್ತು ಹೆಸರು ಕಾಳನ್ನ 2 ವಿಸಿಲ್ಗೆ ಹೋಗಿಸ್ಕೊಂಡಿದ್ದು ಬೇಯಿಸಿಟ್ಕೊಂಡಿದ್ದೀನಿ. ಅದಾದಮೇಲೆ ಅದಕ್ಕೆ ಫ್ರೈ ಮಾಡಿರೋ ಕಡಲೆ ಬೀಜನ ಹುರ್ಕೋಬೇಕು. ಒಂದು ಕೈ ಹಿಡಿಯಷ್ಟು ಹುರ್ಕೊಂಡು ಹಾಕೊಳ್ಳಿ, ಏನಾಗಲ್ಲ, ಚೆನ್ನಾಗಿರುತ್ತೆ. ಅದಾದಮೇಲೆ ಕ್ಯಾರೆಟು ಮತ್ತು ಕಾಯಿ ಸ್ವಲ್ಪ ಹಾಕಿ ಅದನ್ನು ತುರ್ಕೊಳ್ಬೇಕು. ತುರ್ಕೊಂಡ್ಮೇಲೆ ಸ್ವಲ್ಪ ಉದುರಿಸ್ಕೊಳ್ಳಿ. ಅದಾದಮೇಲೆ ಒಂದು ಈರುಳ್ಳಿನ ಕಟ್ ಮಾಡ್ಕೊಂಡು ಅದ್ರ ಮೇಲೆ ಹಾಕೋಬೇಕು. ನಿಮ್ಮ ಹತ್ರ ಸೌತೆಕಾಯಿ ಇದ್ದರೆ ಸೌತೆಕಾಯಿ ಹಾಕ್ಕೊಳ್ಳಿ. ಅದಾದಮೇಲೆ ಡ್ರೈ ಫ್ರೂಟ್ಸ್ ಇರುತ್ತೆ, ಗೋಡಂಬಿ, ವಾಲ್ನಟ್ಟು ಮತ್ತು ಖರ್ಜೂರ, ಇದನ್ನೆಲ್ಲ ಹಾಕಿ ಅದಾದಮೇಲೆ ದಾಳಿಂಬೆ ಹಣ್ಣು, ಅರ್ಧ ದಾಳಿಂಬೆ ಹಣ್ಣು ಬಿಡಿಸ್ಕೊಂಡು ಹಾಕೋಬೇಕು. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ಲ, ತಿನ್ನೋಕ್ಕೂ ಅಷ್ಟೇ ಸೂಪರಾಗಿರುತ್ತೆ. ಅದಾದಮೇಲೆ ಸ್ವಲ್ಪ ಎಳ್ಳು ಹಾಕೋಬೇಕು. ಎಳ್ಳು ಇಂಥ ಟೈಮಲ್ಲಿ ತಿಂದರೆ ಒಳ್ಳೆಯದು, ಹಾಗಾಗಿ ನಾನು ಸ್ವಲ್ಪ ಹಾಕಿದ್ದೀನಿ. ಅದಾದಮೇಲೆ ಸ್ವಲ್ಪ ಉಪ್ಪು ಹಾಕೋಬೇಕು. ಅದಾದಮೇಲೆ ನಿಮ್ಗೆ ಬೇಕಂದರೆ ಹನಿ ಹಾಕ್ಕೊಳ್ಳಿ. ನಂಗೆ ಸ್ವಲ್ಪ ಸ್ವೀಟ್ ಇರಲಿ ಅಂದ್ಬಿಟ್ಟು ಹನಿ ಹಾಕಿದ್ದೀನಿ. ಅದಾದಮೇಲೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಿಮಗೆ ಬೇಕಂದರೆ ಖಾರ ಹಾಕ್ಕೊಳ್ಳಿ. ಆಮೇಲೆ ಹುಳಿ ಆ ಥರ ಏನಾರು ಇಷ್ಟ ಆಗುತ್ತೆ ಅಂದರೆ ನಿಂಬೆಹಣ್ಣು ಹಾಕ್ಕೊಳ್ಳಿ. ಅದಂತೂ ಇನ್ನೂ ತುಂಬ ಚೆನ್ನಾಗಿರುತ್ತೆ. ನಾವು ನೈಟ್ ಹೊತ್ತಲ್ಲಿ ಹುಳಿ ಏನು ತಿನ್ನಲ್ಲ, ಹಾಗಾಗಿ ಹುಳಿನ ಹಾಕಿಲ್ಲ. ನಿಮಗೆ ಬೇಕಂದರೆ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ನೀವೊಂದ್ಸಲ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ ಇದು. ಆದಮೇಲೆ ನಮ್ಮ ಯಜಮಾನ್ರಿಗೆ ಕೊಟ್ಟು ಟೇಸ್ಟ್ ಕೇಳ್ತಿದ್ದೆ. ಅವರಂದು ತುಂಬ ಚೆನ್ನಾಗಿದೆ ಅಂತ ಹೇಳ್ತಿದ್ರು. ಅವರು ಯಾವತ್ತೂ ಅಷ್ಟೇ ನಾನು ಮಾಡಿರೋ ಅಡುಗೆನ ಚೆನ್ನಾಗಿದೆ ಅಂತಲೇ ಹೇಳೋದು. ಚೆನ್ನಾಗಿದ್ದು ಚೆನ್ನಾಗಿಲ್ಲ ಅಂದರೂ ಚೆನ್ನಾಗೈತೆ ಅಂತಲೇ ಹೇಳೋದು. ಅದಾದಮೇಲೆ ಅಷ್ಟೇ ನಾನು ತಿಂದು ಮಲ್ಕೊಂಡೆ ಅಷ್ಟೇ. ಅವರು ಡ್ಯೂಟಿಗೆ ಹೋದರು, ನೈಟ್ ಶಿಫ್ಟ್ ಇತ್ತು ಅವರಿಗೆ, ಹಾಗಾಗಿ ಡ್ಯೂಟಿಗೆ ಹೋದರು. ಬಾಯ್, ಟೇಕ್ ಕೇರ್.